ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ಪಟ್ಟಣದ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಗೌರವಪೂರ್ವಕ ಮಾಲಾರ್ಪಣೆಯನ್ನು ಸಲ್ಲಿಸಿ ಬೈಕ್ ಸೈಕಲ್ ಜಾಥಾಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆಯನ್ನ ನೀಡಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಬೈಕ್ ಸೈಕಲ್ ಜಾಥಾಗೆ ಚಾಲನೆ ನೀಡಿದ ಸಚಿವ ಕೆಎಚ್ ಮುನಿಯಪ್ಪ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಗೌರವಪೂರ್ವಕ ಮಾಲಾರ್ಪಣೆಯನ್ನು ಸಲ್ಲಿಸಿ ಬೈಕ್ ಸೈಕಲ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತಾ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ ಇವರುಗಳ ಸಹಭಾಗಿತ್ವದಲ್ಲಿ ನನ್ನ ಮತ ನನ್ನ ಹಕ್ಕು, ಮೈ ಓಟ್ ಮೈ ರೈಟ್ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಆಚರಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣರವರು ಮಾತನಾಡಿದರು. ಭಾರತ ಕೇವಲ ಭಾರತವೂ ಕೂಡ ಒಂದು, ಈ ಕಡೆ ಪಕ್ಕದಲ್ಲಿ ನಾವು ಚೈನಾ ನೋಡ್ತೀವಿ, ಅದೆಲ್ಲ ಕಮ್ಯುನಿಸ್ಟ್ ರೂಲು, ಅಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ, ಅಲ್ಲಿ ಕೇಳೋರೇ ಇಲ್ಲ. ಅವ್ರು ಏನು ಹೇಳ್ತಾರೆ ಅದೇ ಆರ್ಡ್ರು, ಅವ್ರು ಏನು ಮಾಡ್ತಾರೆ ಅದೇ ಆದೇಶ. ಆದರೆ ಇಲ್ಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಸರ್ವಧರ್ಮ ಸಹಬಾಳ್ವೆ, ಎಲ್ಲರೂ ಕೂಡ ನ್ಯಾಯ ಸಿಗಬೇಕು, ರೈಟ್ ಟು ಜಸ್ಟಿಸ್, ಅದು ಕೂಡ ನ್ಯಾಯ ಸಿಗಬೇಕು ಅನ್ನೋದು ಇಟ್ಕೊಂಡು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಈ ರಾಜ್ಯಾಂಗದ ಕಾನೂನನ್ನು ನಾವು ಇವತ್ತು ಕೂಡ ಅಳವಡಿಸ್ಕೊಂಡು ಬಂದಿದ್ದೇವೆ. ಖಂಡಿತ ಇಂಥ ದೊಡ್ಡ ಪ್ರಭುತ್ವ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿದಿದೆ ಅಂದರೆ ಡಾಕ್ಟರ್ ಅಂಬೇಡ್ಕರ್. ಅದರ ಜೊತೆಯಲ್ಲಿ ಕೂಡ ನಮ್ಮ ಬಾಬು ಜಗಜೀವನ್ ರಾಮ್ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡುತ್ತಾ ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಇನ್ನೂ ಯಶಸ್ವಿ ಆಗಬೇಕಾಗಿತ್ತು. ನಮ್ಮ ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳ ಒಂದು ಸಂಪುಟದಲ್ಲಿ ಅಲ್ಲಿ ಭಾಗಿಯಾಗಬೇಕಾಗಿದ್ದ ದೃಷ್ಟಿಯಿಂದ ಅವರು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಬೈಕಿಂದ ಒಂದು ಶೋಗೆ ಹೇಗಿದ್ದೀರಾ? ಪುಷ್ಪಾರ್ಚನೆಯನ್ನ ಆಗಮಿಸಿರುವಂತಹ ಅತಿಥಿ ಮಹೋದಯರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಯುಕ್ತವಾದಂತಹ ಚಾಲನೆಯನ್ನ ನೀಡ್ತಾ ಇರೋ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನ ನೀಡುವುದರೊಂದಿಗೆ ಕರತಾಡನದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನವನ್ನು ನೀಡಬೇಕು ಅಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಭಾರತದ ಜನಗಣದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ, ನನ್ನ ಮತ ನನ್ನ ಹಕ್ಕು ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಈ ಬಾರಿಯ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ.
ನನ್ನ ಮತ ಎಷ್ಟು ಪರಿಣಾಮಕಾರಿಯಾಗಿದ್ದು, ನನ್ನ ಮತದಿಂದ ಏನೆಲ್ಲ ಬದಲಾವಣೆಗಳು ಸಾಧ್ಯ, ನನ್ನ ಮತ ಏನೆಲ್ಲ ಮಾಡಬಹುದು ಎನ್ನುವಂತ ಪರಿಣಾಮಕಾರಿಯಾದಂಥ ತಿಳುವಳಿಕೆಯಿಂದ ಒಂದು ದೇಶ ಸುಭದ್ರವಾಗಿ ನಿಲ್ಲೋದಕ್ಕೆ ನನ್ನ ಮತ ಬಹು ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಪೇಪರ್ನಲ್ಲಿ ಗಮನಿಸಿದ್ರ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಇನ್ನು ಈ ಸ್ಪೆಷಲ್ ಇಂಟೆನ್ಸಿವ್ ವಿಷನ್ಸ್ ಮಾಡೋದಕ್ಕೆ ಈಗ ಪೂರ್ವ ತಯಾರಿಗಳೆಲ್ಲವನ್ನು ಕೂಡ ಮಾಡ್ಕೋತಾ ಇದ್ದೀವಿ. ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮ BLOಗಳೇನಿದೆ ಬ್ಲಾಕ್ ಲೆವೆಲ್, ನಮ್ಮ ಬೂತ್ ಲೆವೆಲ್ ಆಫೀಸರ್ಸ್ ಏನಿದ್ದಾರೋ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂಸ್ಗಳಾಗಿರ್ತವೆ. ಯಾಕೆಂದ್ರೆ ಪ್ರತಿ ಸಾರಿ ನಾವು ಓದಂಥದ್ದಲ್ಲಿ ಫಾರ್ಮ್ 6 7 8 ಅಡಿಷನ್ ಡಿಲೀಷನ್ ಏನೋ ಮಾಡ್ಕೋತಾ ಇದ್ವಿ. ಆದ್ರೆ ಆ ರೀತಿಯ ಈ ಸಾರಿ ನಾವು ಮಾಡೋದಿಲ್ಲ. ಯಾಕೆಂದ್ರೆ 2007ರಲ್ಲಿ ಏನು ಎಲೆಕ್ಟ್ರೋಲ್ ರೋಲ್ ಇತ್ತು, ಮತದಾನದ ನಮ್ದು ಪಟ್ಟಿ ಇತ್ತು, ಆ ಪಟ್ಟಿಯನ್ನ ಇಟ್ಕೊಂಡು ಆ ಪಟ್ಟಿನಲ್ಲಿ ಯಾರ್ಯಾರು ಕುಟುಂಬದಲ್ಲಿ ಅಡಿಷನ್ಸ್ ಡಿಲೀಷನ್ಸ್ ಆಗ್ಬೇಕಾಗಿದೆ ಅದನ್ನ ಮನೆ ಮನೆಗೆ ಬಂದು ಫಾರ್ಮ್ಸ್ನ ಕೊಟ್ಟು ನಾವು ಇವಾಗ ಸಮರಿ ರಿವಿಷನ್ಸ್ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ BLOಗಳು ಮನೆ ಮನೆಗೆ ಬಂದು ಇದನ್ನ ಪ್ರಕ್ರಿಯೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಎಲ್ಲ ಮತದಾರರು ಯಾರಿದ್ದಾರೋ ತಮಗೆ ಅಡಿಷನ್ಸ್ ಮಾಡಿಸುವಂಥವ್ರು ದಯಮಾಡಿ ಮಾಡಿಸ್ಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈಗ ನಮ್ಮ ಮತದಾರರ ಪಟ್ಟಿ ಏನಿದೆ 2005ಕ್ಕೆ ಏನೀಗ ನಾವು ಆಡ್ ಮಾಡ್ತಾ ಇದೀವೋ ಅವೆಲ್ಲವೂ ಕೂಡ ಫ್ರೀಸ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ. ಎಲ್ಲವೂ ಕೂಡ ಸಮ್ಮರಿ ರಿವಿಷನ್ಸ್ ಟೈಮಲ್ಲಿ ನಾವು 2002ರ ಮತದಾರರ ಪಟ್ಟಿಯೊಂದಿಗೆ ಮತ್ತೆ ಪ್ರಾರಂಭ ಮಾಡ್ತೀವಿ. ಆಗ ಎಲ್ಲವೂ ಕೂಡ ಈಗ ಹೊರಗಡೆ ಯಾರಾದರೂ ವೋಟರ್ಸ್ ಏನೋ ಬಂದಿದ್ದಾರೆ ಅಂತ ಒಂದು ಕೆಲವರಿಗೆಲ್ಲ ಭಯ ಇದೆಯಲ್ಲ, ಅವೆಲ್ಲವೂ ಕೂಡ ತೊಡೆದು ಹಾಕಲಾಗಿ ನಮ್ಮಲ್ಲಿ ಎಷ್ಟು ಪಾಪ್ಯುಲೇಷನ್ಸ್ ಇದೆ ಆ ಪಾಪ್ಯುಲೇಷನ್ಸ್ ರೇಷಿಯೋ ಮೇಲೆ ಎಲ್ಲರನ್ನು ಕೂಡ ಆ್ಯಡ್ ಮಾಡುವಂಥ ಒಂದು ಸಂದರ್ಭ ಈಗ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಪ್ರಕ್ರಿಯೆಯಲ್ಲಿ ಸೇರಬೇಕು. ತಾವೆಲ್ಲರೂ ಕೂಡ ಈ ದಿನದಿಂದನೇ ನಿರ್ಧಾರವನ್ನು ಮಾಡಬೇಕು. ನನ್ನ ಮತ ನನ್ನ ಹಕ್ಕು ಅಂತ ಏನು ಪ್ರೋಗ್ರಾಮ್ ಇದೆಯೋ ಇದರಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತದೆ. ತಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಜನರಲ್ ಅಸೆಂಬ್ಲಿನಲ್ಲಿ 2007ರಲ್ಲಿ ಇದು ಮಾಡಬೇಕು ಅಂತ ಅದು ಅಧಿವೇಶನದಲ್ಲಿ ರೆಸಲ್ಯೂಷನ್ಸ್ ಆಗುತ್ತೆ. ತದನಂತರ ಫಸ್ಟ್ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿ ವಾಸ್ ಸೆಲೆಬ್ರೇಟೆಡ್ ಆನ್ ಸೆಪ್ಟೆಂಬರ್ 15, 2008ರಲ್ಲಿ ಫಸ್ಟ್ ಇದು ಇಂಟರ್ನ್ಯಾಷನಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ತಮ್ಮೆಲ್ಲರಿಗೂ ತಿಳಿದಾಗೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ತನ್ನದೇ ಆದ ಒಂದು ಸಂವಿಧಾನವನ್ನು ಬರೆದು ಅಳವಡಿಸಿ ನಾವೇ ಅಂಗೀಕರಿಸಿದ ದಿನವನ್ನು ಈ ತಾನೇ ನಾವು ಓದ್ಕೊಂಡಿದ್ವಿ. 1949 ಇಸ್ವಿ ಜನವರಿ ತಿಂಗಳು ನಾವೇ ಅಂಗೀಕರಿಸಿಕೊಂಡ ಈ ದಿನ ನಾವು ಕೂಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ 75 ವರ್ಷಗಳನ್ನು ಕೂಡ ಸಂದಿದ್ದೀವಿ. ಅದೇ ರೀತಿ UN ಕೌನ್ಸಿಲ್ನಲ್ಲಿ ಏನು ರೆಸಲ್ಯೂಷನ್ ಆಗಿದೆಯೋ ಆ ದಿನವನ್ನು ಕೂಡ ನಾವು ಸೆಪ್ಟೆಂಬರ್ 15 ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಕಳೆದ ವರ್ಷ ಅದ್ದೂರಿಯಾಗಿ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಇದನ್ನ ಮಾನವ ಸರಪಳಿಯನ್ನು ಕೂಡ ನಿರ್ಮಿಸುವುದರೊಂದಿಗೆ ಇದು ಒಂದು ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡುವ ರೀತಿಯಲ್ಲಿ ಕೂಡ ನಾವು ಈ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಈ ದಿವಸವನ್ನು ಕೂಡ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಂದ ಬೈಕ್ ರೈಡರ್ಸ್ ಎಲ್ಲ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ. ಈಗ ಜಿಲ್ಲಾ ಮಟ್ಟದಲ್ಲಿ ಸೈಕಲ್ ಸವಾರಿ ಮತ್ತೆ ಕಳೆದ 3 ದಿನಗಳಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಇದನ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈ ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರಸಿಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಕಾರ್ಯಕ್ರಮವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮೈ ರೈಟ್ ನನ್ನ ಮತ ನನ್ನ ಹಕ್ಕು ಅನ್ನುವ ಒಂದು ವಾಕ್ಯದೊಡನೆ ಈ ವರ್ಷದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಇಶ್ಯೂಸ್ ಇರೋದಂದರೆ ಪ್ರಮೋಟಿಂಗ್ ದ ಡೆಮೋಕ್ರಸಿ, ಡೆಮೋಕ್ರೆಟಿಕ್ ಗವರ್ನೆನ್ಸು, ಹ್ಯೂಮನ್ ರೈಟ್ಸು, ರೂಲ್ ಆಫ್ ಲಾ ಏನಿದೆ ಇದು ನಾವು ಅಳವಡಿಸ್ಕೊಂಡಿದ್ದೀವಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಇದನ್ನು ಜನರಿಗೆ ಒಂದು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ತಿಳಿದಾಗೆ ಆರ್ಟಿಕಲ್ 324 ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮದು ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಹೇಳ್ತದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಎಲೆಕ್ಟ್ರಲ್ ರೋಲ್ನ ಪ್ರಿಪೇರ್ ಮಾಡುವಂಥದ್ದು. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ಇಷ್ಟು ಏನು ಪಾಪ್ಯುಲೇಷನ್ಸ್ ಇದೆಯೋ ಇದರಲ್ಲಿ 98%ಗಿಂತ ಹೆಚ್ಚು ಕೂಡ ಜನಸಂಖ್ಯೆ ನಮ್ಮಲ್ಲಿ ಎಲೆಕ್ಟ್ರಲ್ ರೋಲಲ್ಲಿ ಇದ್ದಾರೆ. 1950ರಲ್ಲಿ ಫಸ್ಟ್ ಪ್ರಿಪರೇಷನ್ ಆಫ್ ಎಲೆಕ್ಟ್ರಲ್ ರೋಲ್ ಮಾಡಿದ್ವೋ ಆ ರೋಲ್ಗಳನ್ನು ಕೂಡ ಇಲ್ಲಿ ತನಕ ಆಗಿರ್ತಕ್ಕಂಥ ಎಲ್ಲ ಮತದಾರರ ಪಟ್ಟಿಯಲ್ಲಿ ಎಲ್ಲ ಜನರನ್ನು ಸೇರಿಸುವಂಥ ಒಂದು ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಮತದಾನದಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಮಾಡ್ತಾ ಬಂದಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಅದೇ ರೀತಿ ಡೈರೆಕ್ಷನ್ಸ್ ಯಾವ ರೀತಿ ಕೊಡುತ್ತೋ ಅದೇ ರೀತಿ ನಾವು ಜಿಲ್ಲಾ ಮಟ್ಟದಲ್ಲಿ ಎಲೆಕ್ಟ್ರಲ್ ರೋಲ್ ಮತದಾನದ
ಏನು ಪ್ರಕ್ರಿಯೆ ಇದೆಯೋ ಎಲ್ಲ ಮತದಾರರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಯಾವುದೇ ಗ್ರಾಮಾಂತರ ಪ್ರದೇಶ ಇರ್ಬೋದು, ಯಾವುದೇ ಮತದಾನದಿಂದ ಆಗಬಾರ್ದು ಅನ್ನೋ ಕಾರ್ಯಕಾರಣಕ್ಕೋಸ್ಕರ ಪ್ರತಿ ವರ್ಷ ನಾವು ಇಂಟೆನ್ಸಿವ್ ರಿವ್ಯೂ ಇರ್ಬೋದು, ಸಮ್ಮರಿ ರಿವ್ಯೂಸ್ ಇರ್ಬೋದು, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡಿ ಎಲ್ಲರನ್ನ ಮತದಾನದ ಪ್ರಕ್ರಿಯೆಯಲ್ಲಿ ಒಂದು ಸೇರಿಸುವಂಥ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ. ಒಂದು ವಂಶದವರು ಮಾತ್ರ ಆಡಳಿತವನ್ನು ಮಾಡ್ತಾ ಇದ್ದರು, ಬೇರೆಯವರಿಗೆ ಅವಕಾಶ ಇರಲಿಲ್ಲ. ನಿರಂಕುಶ ಪ್ರಭುತ್ವದಲ್ಲಿ ಏನಪ್ಪ ಅಂತಂದರೆ ಕೇವಲ ಶಕ್ತಿ ಇರ್ತಕ್ಕಂತಹ ಹಿಟ್ಲರ್ನಂಥವರು, ಮುಸ್ಲೋನಿ ಅಂಥವರು ಅಧಿಕಾರವನ್ನು ನಡೆಸ್ತಾ ಇದ್ದರು. ಆದರೆ ಜನರಿಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಆಡಳಿತ ವ್ಯವಸ್ಥೆ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವವನ್ನು ನಾವು ಪ್ರಾಚೀನ ಗ್ರೀಸ್ನಲ್ಲಿ ಕಾಣ್ತೀವಿ, ಹಾಗೆ ಪ್ರಾಚೀನ ಭಾರತದಲ್ಲಿಯೂ ಕೂಡ ಕಾಣ್ತೀವಿ. ಆದರೆ ಇಡೀ ವಿಶ್ವದಾದ್ಯಂತ ಇದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಹಲವಾರು ನಿರಂತರವಾದಂಥ ಹೋರಾಟಗಳನ್ನು ನಡೆದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅಮೇರಿಕದ ಸ್ವತಂತ್ರ ಹೋರಾಟ ಆಗಿರ್ಬೋದು, ಫ್ರಾನ್ಸಿನ ಕ್ರಾಂತಿ ಆಗಿರ್ಬೋದು, ಇವುಗಳೆಲ್ಲದರ ಫಲವಾಗಿ ಇವತ್ತು ನಾವು ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಂಥ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನು 2007ರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಇದಕ್ಕೆ ತಮ್ಮ ಸಮ್ಮತಿಯನ್ನು ಸೂಚಿಸ್ತಾರೆ. ಹಾಗಾದರೆ ಯಾವ ದಿನವನ್ನು ಆಚರಣೆಯನ್ನು ಮಾಡೋದು ಅಂತಂದಾಗ 1997ರಲ್ಲಿ ಇಂಟರ್ ಪಾರ್ಲಿಮೆಂಟರಿ ಯೂನಿಯನ್ ಅಥವಾ ವಿಶ್ವ ಡೆಮಾಕ್ರಸಿ ಡೇ ಆನ್ ಇಂಟರ್ನ್ಯಾಷನಲ್ ಅಂತೇಳಿ ಆಲ್ರೆಡಿ ಘೋಷಣೆ ಮಾಡಿರ್ತದೆ. ಅದೇ ದಿನವನ್ನು ಮುಂದುವರಿಸೋಣ ಅಂತೇಳಿ ತೀರ್ಮಾನವನ್ನು ಮಾಡ್ತಾರೆ. ಆಗಿನಿಂದ ಇಡೀ ಪ್ರಪಂಚದಾದ್ಯಂತ ಸೆಪ್ಟೆಂಬರ್ 15 2008ರಿಂದ ಎಲ್ಲ ಪ್ರಜಾಪ್ರಭುತ್ವ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೆಲ್ಲರಲ್ಲೂ ಕೂಡ ಈ ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಗನ್ನಾಥ್, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಪ್ರೇಮ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರೇಷ್ಮೆ ಉಪನಿರ್ದೇಶಕರಾದ ಸಿಎಂ ಲಕ್ಷ್ಮಣ್, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರಾದ ಬೈಲಾಂಜನೇಯ, ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಮಹಂತೇಶ್ ಓಲೈಕರ್, ಸಮಾಜ ಕಲ್ಯಾಣ ಇಲಾಖೆ ನಳಿನಮ್ಮ, ದೇವನಹಳ್ಳಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುನಾಥ್, ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೊಮ್ಮಾವರ ಗ್ರಾಮದ ಬಳಿಯ ನಿರ್ಮಿತಿ ಕೇಂದ್ರದಲ್ಲಿ ಇಂದು ಎಂಜಿನಿಯರ್ಗಳು ದಿನಾಚರಣೆ ಪ್ರಯುಕ್ತ ನಿರ್ಮಿತಿ ಯೋಜನಾ ನಿರ್ದೇಶಕರಾದ ರುದ್ರಮೂರ್ತಿಯವರು ಹಾಗೂ ನಿರ್ಮಿತಿ ಇಲಾಖೆ ಸಿಬ್ಬಂದಿ ಹಾಜರಿದ್ದು ಅದ್ಭುತ ಅಭಿಯಂತರರು ಭಾರತ ರತ್ನ ಸರ್ ಮೋಕ್ಷಂ ಗುಂಡಂ ವಿಶ್ವೇಶ್ವರಯ್ಯರವರು ಜನ್ಮದಿನದ ಪ್ರಯುಕ್ತ ಭಾರತ ರತ್ನ ಸರ್ ಮೋಕ್ಷ ಗುಂಡಂ ವಿಶ್ವೇಶ್ವರಯ್ಯ ಭಾವಚಿತ್ರವನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿ ಪುಷ್ಪ ನಮನವನ್ನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಡಿಕೆ ಮಹೇಂದ್ರ ಕುಮಾರ್ ಅವರು ಭಾರತ ರತ್ನ ಸರ್ ಮೋಕ್ಷ ಗುಂಡಂ ವಿಶ್ವೇಶ್ವರಯ್ಯವರ ಬಗ್ಗೆ ಮಾತನಾಡಿದರು. ಹಿರಿಯ ಪತ್ರಕರ್ತರಾದ ಪಾರ್ವತಿ ರಾಜುರವರು ಭಾರತ ರತ್ನ ಸರ್ ಮೋಕ್ಷ ಗುಂಡಂ ವಿಶ್ವೇಶ್ವರಯ್ಯರವರ ಬಗ್ಗೆ ಮಾತನಾಡಿದರು.
ವಿಶ್ವೇಶ್ವರಯ್ಯವರ ಒಂದು ಪುಣ್ಯ ಸ್ಮರಣೆಯ ದಿನ ಇವತ್ತು ನಿರ್ಮಿತಿ ಕೇಂದ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹತ್ತಿರ ನಿರ್ಮಿತಿ ಕೇಂದ್ರದಲ್ಲಿ ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರ್ ಸದಸ್ಯರು ಮತ್ತು ವಿಶ್ವೇಶ್ವರಯ್ಯ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸ್ತಿದ್ದಾರೆ. ಅವ್ರಿಗೆಲ್ಲ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹೋದ ಪುಟ್ಟರಾಜ ಸಾಗರ KRS ಡ್ಯಾಮ್ ಮತ್ತು ಹಲವಾರು ಡ್ಯಾಮ್ಗಳನ್ನು ನಿರ್ಮಿಸಿದ ಖ್ಯಾತಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಸರ್ ವಿಶ್ವೇಶ್ವರಯ್ಯನವರು ಇಂದಿನ ಪೀಳಿಗೆಯ ಇಂಜಿನಿಯರ್ಸ್ಗೆ ಒಂದು ಆದರ್ಶವಾಗಿದ್ದಾರೆ. ಅವನ್ನೆಲ್ಲ ನೆನೆಸ್ಕೋಬೇಕು. ಇವತ್ತೇನು ಮಂಡ್ಯ ಡಿಸ್ಟ್ರಿಕ್ಟು ಮೈಸೂರು ಡಿಸ್ಟ್ರಿಕ್ಟಲ್ಲಿ ಸರ್ ವಿಶ್ವೇಶ್ವರಯ್ಯ ಫೋಟೋಗಳನ್ನು ಮನೆಯಲ್ಲಿ ದೇವ್ರ ಥರ ಪೂಜೆ ಮಾಡ್ತಾರೆ. ಅದು ನಿತ್ಯ ಆಫೀಸ್ ಎಲ್ಲ ಕಚೇರಿಗಳಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ಕಾರದಲ್ಲಿ ಇದಕ್ಕೆ ಒಂದು ರಿಸ್ಟ್ರಿಕ್ಟೆಡ್ ಹಾಲಿಡೇ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಒತ್ತಾಯ. ನಿರ್ಮಿತಿ ಕೇಂದ್ರದಲ್ಲಿ ನಡೆಯುತ್ತಿರುವ ಸರ್ ವಿಶ್ವೇಶ್ವರಯ್ಯ ದಿನಾಚರಣೆ ಅಂಗವಾಗಿ ಇಂಜಿನಿಯರ್ಸ್ ದಿನಾಚರಣೆ ಎಂದು ಕರೆಯಲ್ಪಡುತ್ತದೆ. ಈ ದಿನ ನಿರ್ಮಿತಿ ಕೇಂದ್ರದಲ್ಲಿ ದೇವನಹಳ್ಳಿಯಲ್ಲಿ ಎಲ್ಲ ಇಂಜಿನಿಯರಿಂಗ್ ಸೇರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಲ್ಲ ಇಂಜಿನಿಯರ್ಗಳು ಸೇರಿ ಇವತ್ತು ವಿಶ್ವೇಶ್ವರಯ್ಯನ ಹುಟ್ಟುಹಬ್ಬ ಇಂಜಿನಿಯರಿಂಗ್ ಆಚರಿಸುತ್ತಾರೆ. ಅವರಿಗೆ ನಮ್ಮ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.